ಕೊನೆಗೂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಕ್ಲೈಮ್ಯಾಕ್ಸ್ ಸನ್ನಿಹಿತ ಆಗಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ತಿಂಗಳು ಕಳೆದ್ರೂ ಕೂಡ ಇನ್ನೂ ಸಂಪುಟ ವಿಸ್ತರಣೆಯಾಗಿಲ್ಲ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿರೋದು ಕೇವಲ 13 ಸಚಿವರು ಮಾತ್ರ. ಬಾಕಿ ಉಳಿದಿರುವಂತಹ 20 ಸ್ಥಾನಗಳಿಗೆ ಸಚಿವರ ನೇಮಕ ಆಗಬೇಕು, ಸಚಿವರ ಆಯ್ಕೆಯಾಗಬೇಕು. ಆದರೆ ದೆಹಲಿಗೆ ಹಲವು ಬಾರಿ ಹೋದ್ರೂ ಕೂಡ ಹೈಕಮಾಂಡ್ ಪಟ್ಟಿಯನ್ನ ಫೈನಲ್ ಮಾಡಿರಲಿಲ್ಲ. ಈಗ ನೀಟ್ ಗೊಂದಲ, ಹೋರಾಟ, ಪ್ರತಿಭಟನೆ ಎಲ್ಲವೂ ಮುಕ್ತಾಯವಾಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ದೆಹಲಿ ಹೈಕಮಾಂಡ್ನ ನಾಯಕರು ಪಟ್ಟಿಯನ್ನ ಫೈನಲ್ ಮಾಡೋಕೆ ಉತ್ಸುಕರಾಗಿದ್ದಾರೆ. ಹಾಗಾಗಿ ಡಿಕೆ ಸಂಪುಟ ವಿಸ್ತರಣೆ ಸದ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಹಾಗೆ ಕಾಣ್ತಾ ಇದೆ. ದೆಹಲಿಗೆ ರಾಜ್ಯದ ನಾಯಕರು ದೌಡಾಯಿಸಿದ್ದಾರೆ. ನಾಳೆಯಿಂದ ಆಕ್ಷನ್ ಥ್ರಿಲ್ಲರ್ ಆರಂಭ ಆಗುತ್ತೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ದೆಹಲಿ ಆಟ ಶುರುವಾಗಿದೆ. ಬಾಕಿ ಇರೋದು, ಖಾಲಿ ಇರೋದು ಕೇವಲ 20 ಸಚಿವ ಸ್ಥಾನ ಮಾತ್ರ. ರೇಸ್ನಲ್ಲಿ ಹಲವರಿದ್ದಾರೆ, ಆಲ್ಮೋಸ್ಟ್ ಡಬಲ್. ಯಾರಿಗೆ ಲಕ್ ಒಲಿಯತ್ತೆ ಅನ್ನುವುದು ಸದ್ಯಕ್ಕಿರುವಂತಹ ಕುತೂಹಲ. ಆಕಾಂಕ್ಷಿಗಳ ಪಟ್ಟು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಅದೇ ಹೈಕಮಾಂಡ್ಗೆ, ರಾಜ್ಯ ನಾಯಕರಿಗೆ ಇಕ್ಕಟ್ಟನ್ನ ತಂದೊಡ್ಡಿರೋದು. ದೆಹಲಿಯಲ್ಲಿ ಮಂತ್ರಿಗಿರಿ ಕನಸುಗಾರರ ಕೊನೆ ಹಂತದ ಕಸರತ್ತು ಮುಂದುವರೆದಿದೆ. ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ದೆಹಲಿಗೆ ಹೋಗೋದಕ್ಕೂ ಮುಂಚೆನೇ ದೆಹಲಿಗೆ ಹೋಗಿ ಠಿಕಾಣಿಯನ್ನ ಹೂಡಿದ್ದಾರೆ. ಪ್ರತಿ ಬಾರಿ ಈ ನಾಯಕರು, ತ್ರಿಮೂರ್ತಿಗಳು ದೆಹಲಿಗೆ ಹೋಗೋದಕ್ಕೆ ಮುಂಚೆನೆ ದೆಹಲಿಗೆ ಹೋಗಿ ಠಿಕಾಣಿಯನ್ನ ಹೂಡಿ ತಮ್ಮ ವಾದವನ್ನ ಅಥವಾ ತಮ್ಮ ಲಾಬಿಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಬುಧವಾರ ಅಥವಾ ಗುರುವಾರ ಬಹುತೇಕ ನೂತನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಖಾಲಿ ಇರುವಂತಹ 20 ಸ್ಥಾನಗಳಿಗೆ ಸಚಿವರ ಭರ್ತಿಯಾಗಬೇಕು. ಅದಾದ ನಂತರ ಅಧಿವೇಶನ ಕೂಡ ಆರಂಭ ಆಗುತ್ತೆ. ಅಧಿವೇಶನ ಆರಂಭ ಆದಂತಹ ಟೈಮ್ನಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರದೊಂದಿಗೆ ವಿಪಕ್ಷಗಳ ಪ್ರಶ್ನೆಗಳನ್ನ ಎದುರಿಸಬೇಕು. ಹಾಗಾಗಿ ಹೈಕಮಾಂಡ್ ನಾಯಕರತ್ತ ಸದ್ಯ ಎಲ್ಲರ ಚಿತ್ತ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಇರುತ್ತೆ ಅನ್ನುವಂಥದ್ದು ಕುತೂಹಲ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ರೀಚ್ ಆಗಿದ್ದಾರೆ. ದೆಹಲಿಗೆ ರೀಚ್ ಆಗ್ತಾ ಇದ್ದ ಹಾಗೆ ಆಗ್ಲೇ ಹೇಳಿದ್ವಿ, ಆಕಾಂಕ್ಷಿಗಳ ದೊಡ್ಡ ದಂಡು ಆಲ್ರೆಡಿ ದೆಹಲಿನಲ್ಲಿ ಬೀಡುಬಿಟ್ಟಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದ ಹಾಗೆ ಯಾರು ಆಕಾಂಕ್ಷಿಗಳಿದ್ದಾರೋ ಅವರೇ ಸಿಎಂ ರನ್ನ ಸ್ವಾಗತಿಸಿದ್ದಾರೆ. ಬಹಳ ದಿನಗಳ ಆಗೋಯ್ತು ಸಂಪುಟ ವಿಸ್ತರಣೆಯ ಈ ಸರ್ಕಸ್ ಆರಂಭ ಆದಂತಹ ನಂತರದಲ್ಲಿ ಶಾಸಕರ ಒಂದಿಷ್ಟು ಗುಂಪು ಸಿದ್ದರಾಮಯ್ಯ ಅವ್ರ ಜೊತೆ ಕಾಣಿಸಿಕೊಂಡ್ರೆ ಮತ್ತೊಂದು ಗುಂಪು ಡಿಕೆ ಶಿವಕುಮಾರ್ ಅವ್ರ ಜೊತೆ ಕಾಣಿಸಿಕೊಳ್ತಾ ಇತ್ತು. ಈ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರು ಪದಗ್ರಹಣವನ್ನ ಮಾಡಿದಂತಹ ನಂತರದಲ್ಲಿ ಅವರ ಜೊತೆ ಮತ್ತೊಂದು ಗುಂಪು ಕಾಣಿಸಿಕೊಳ್ತಾ ಇದೆ. ಅಂದ್ರೆ ಈ ನಾಯಕರ ಮೂಲಕ ಹೈಕಮಾಂಡ್ ಗಮನವನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡೋಣ ಅನ್ನೋದು ಸಚಿವ ಸ್ಥಾನದ ಆಕಾಂಕ್ಷಿಗಳ ಕಸರತ್ತು. ಎಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವ್ರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ನಮ್ಮೆಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವ್ರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು, ಕೃಷ್ಣ ಇವೆಲ್ಲ ವಿಚಾರ ಕೂಡ ಅವ್ರಿಗೆ ಮಂದಟ್ಟು ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರು ಯಾವುದಾದ್ರು ವಿಚಾರನ ಕೊಡಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಸೊ ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ
ಫೈನಲೈಸ್ ಮಾಡ್ತೀವಿ. Sir, you have called an important meeting of MPs in Karnataka. Yes, of course, we have to inform our MPs. For the first time after I becoming Chief Minister, I have called them. I have to apprise a lot of issues to them. They are very important. After that, I will call an all-party meeting here also. There are very senior leaders to be addressed. As soon as I come back, I will meet them also. I will meet the opposition leader, the former chief ministers and all. There are some important issues to be informed to them also. I will do it. ಈಗಾಗಲೇ ಸಾಯಂಕಾಲಕ್ಕೆ ಹೈಕಮಾಂಡ್ ಅವ್ರು ಕರೆದಿದ್ದಾರೆ ಎಲ್ಲ ಲೀಡರ್ಗಳನ್ನ, ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ವರಿಷ್ಠರು ಕೂಡ ಹೋಗ್ತಾರೆ, ತಂದೆಯವರು ಕೂಡ ಹೋಗ್ತಾ ಇದ್ದಾರೆ. ಸೊ ಅವರು ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದಷ್ಟು ಬೇಗ ಮಾಡ್ತಾರೆ. ಬಹುಶಃ ಈ ವಾರದೊಳಗೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಫ್ಕೋರ್ಸ್ ಎಷ್ಟೊಂದು ಜನದ ಹೆಸರಿದೆ. ನಮ್ಮ ಮೈಸೂರಲ್ಲೂ ಕೂಡ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. ಸೊ ಅವರು ಕೂಡ ಮಂತ್ರಿಗಳಾಗುವಂತ ಸಂಭಾವನೀಯತೆ ಇರುತ್ತೆ. ಸೊ ನೋಡ್ಬೇಕು ಏನು ತೀರ್ಮಾನ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.